ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈವರೆಗೆ ನಾವು ಹಾಸ್ಯ ಸಂಚಿಕೆಗಳನ್ನು ಮಾಡಿದ್ವಿ, ಆಧ್ಯಾತ್ಮಿಕ ಸಂಚಿಕೆಗಳನ್ನು ಮಾಡಿದ್ವಿ. ಈಗ ನಮ್ಮ ವೀಕ್ಷಕರ ಒತ್ತಾಯ, ಪ್ರೀತಿ ಅಭಿಮಾನದಿಂದ ಅವರು ಒತ್ತಾಯ ಮಾಡಿದ್ದಕ್ಕೆ ಈ ಸಂಚಿಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನದ ಕುರಿತು ಆ ವಿಷಯದ ಬಗ್ಗೆ ನಾವು ಇದೊಂದು ಸಂಚಿಕೆ ಮಾಡ್ತಾ ಇದ್ದೀವಿ. ಗೆಳೆಯರೆ, ಈ ಸಲ ಸಂಚಿಕೆ ಶೀರ್ಷಿಕೆ ಕೊಚ್ಚಿ ಹೋಗಲಿ ಎದೆಯಿಂದ ಕೀಳರಿಮೆಯ ರೂಪ, ಕೆಚ್ಚು ಎರಳಲಿ ನಿನ್ನೋಳು ಹಚ್ಚು ಆತ್ಮಸ್ಥೈರ್ಯದ ದೀಪ ಅನ್ನುವಂಥ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಇದು ಕೀಳರಿಮೆ ಅಂತಂದ್ರೆ ಈಗ ನಾವು ಹೆಚ್ಚಿನ ವ್ಯಾಸಂಗ ಮಾಡಿಲ್ಲ, ನಾನು ಸುಂದರವಾಗಿಲ್ಲ, ನಾನು ಆರ್ಥಿಕವಾಗಿ ದುರ್ಬಲವಾಗಿದ್ದೀನಿ, ಆ ಬಳಿಕ ಹಿಂದುಳಿದ ವರ್ಗದೊಳಗೆ ಹುಟ್ಟಿದ್ದೀನಿ, ಆ ಬಳಿಕ ಯಾವುದೋ ಒಂದು ಸಣ್ಣ ನೌಕರಿ ಮಾಡ್ಕೋತ ನನ್ನ ಜೀವನ ಸಾಗಿಸಾಕಿದ್ದೀನಿ ಅನ್ನೋವಂಥ ಬೆಳೆದವಲ್ಲ, ಇವು ಕೀಳರಿಮೆ. ಇವನ್ನೆಲ್ಲ ಬಿಡ್ಬೇಕು. ಯಾರು ಯಾರಿಗಿಂತನೂ ಕಡಿಮೆ ಇಲ್ಲ. ನಾ ಮಾಡ್ತೀನಿ, ನನ್ನಿಂದ ಸಾಧ್ಯ, ನಾ ಮಾಡಿ ಸಾಧಿಸಿ ತೋರಿಸ್ತೀನಿ ಅಂತ ಅನ್ನೋಂಥವ್ರಿಗೆ ಯಾವುದು ಕಠಿಣ ಅಲ್ಲ. ಇದು ಕೀಳರಿಮೆ ಅನ್ನೋದು ಏನೈತಲ್ಲ, ಈ ಆಮೆ ನೋಡಿರ್ಬೇಕು ನೀವು. ಆಮೆ ತನಗೆ ಅಪಾಯ ಎದುರಾದಾಗ ತನ್ನ ಅವಯವಗಳನ್ನ ಚುಪ್ನೊಳಗೆ ಎಳ್ಕೊಂಡ್ಬಿಡ್ತಾರೆ. ಹಂಗ ಈ ಒಂದು ಕೀಳರಿಮೆಗೆ, ಆ ಒಂದು ಮಾನಸಿಕತೆಗೆ ಒಳಗಾದ ವ್ಯಕ್ತಿ ಈ ತನ್ನಲ್ಲಿ ಏನೋ ಒಂದು ಪಾಂಡಿತ್ಯ ಇದ್ರು, ಕಲೆ ಇದ್ದು, ಪ್ರತಿಭಾ ಇದ್ರೂ ಕೂಡ ಅದನ್ನ ತೋರಿಸ್ಕೊಳ್ಳೋದಾಗದ ಒಳಗಿಂದೊಳಗೆ ಅದನ್ನ ಮುಚ್ಚಾಕ್ಬಿಡ್ತಾನ. ಈ ಕೀಳರಿಮೆ ಯಾಕೆ ಬರಬೇಕು? ಈ ಕೀಳರಿಮೆಗೆ ಕಾರಣ ಬಹಳ ಆಗಲಿ ಹೇಳಿದ ಪ್ರಕಾರ. ಗೆಳೆಯರೆ, ನಾವು ವಿದ್ಯಾಭ್ಯಾಸ ಹೆಚ್ಚಿನ ಪ್ರಗತಿಗಳು ಮಾಡಿಲ್ಲ, ಅಷ್ಟೊಂದು ವಿದ್ಯಾರ್ಹತೆ ನನಗಿಲ್ಲ ಅನ್ನೋವಂತಾರ ಬರೀ ನಾಲ್ಕನೇ ಏತಿಯವ್ರ ಕಲ್ತ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ಕನ್ನಡದ ಕಲಾರತ್ನ ರಾಜ್ಕುಮಾರ್ ಸರಿ ಕಟ್ಟಿದೆಷ್ಟು 4ನೇತಿವರೆಗೆ ಮಾತ್ರ ಅಲ್ವಾ? ಇನ್ನು ನಾವು ಯಾವುದೋ ಒಂದು ಉದ್ಯೋಗ, ದೊಡ್ಡ ಪ್ರಮಾಣದ ಉದ್ಯೋಗ ಮಾಡಿಲ್ಲ ಅಂತ ಅನ್ನೋರು ಬಸ್ ಕಂಡಕ್ಟರ್ ಆಗಿ ಒಬ್ಬ ಶಿವಾಜಿ ಗಾಯಕ್ವಾಡ ಇವತ್ತು ರಜನಿಕಾಂತ್ ಅನ್ನೋ ಹೆಸರಲ್ಲಿ ಇಡೀ ಜಗತ್ತಿಗೆ ಹೆಸರಾಗ್ಯಾನ, ಹೌದಲ್ವಾ? ಇನ್ನು ನೀವು ಕೇಳಿರ್ಬೋದು, ಥಾಮಸ್ ಅಲ್ವಾ ಎಡಿಸನ್ ಒಬ್ಬ ವಿಜ್ಞಾನಿ, ಸಂಶೋಧಕ. ಅವ ಚಿಕ್ಕವನತೆಗೆ ಏನಿದ್ದ, ಗಣಿತದೊಳಗೆ 0. ಆ ವ್ಯಕ್ತಿ ಸಂಶೋಧನಾ ಕ್ಷೇತ್ರದೊಳಗೆ ಹೀರೋ ಅದ. ಇವತ್ತು ನಾವು ಬೆಳಕ ಕಾಣ್ತಿರೋ, ವಿದ್ಯುತ್ತಿನ ಬೆಳಕ ಕಾಣ್ತಿರೋದು ಅವ್ ಮಾಡೋ ಸಂಶೋಧನೆ ಇದ್ರೆ ಅಂದ ಬಳಕೆಯಿಂದ ಇದು ನಮ್ದು ವಿದ್ಯೆ ಆಯ್ತು, ನಮ್ಮ ವ್ಯಾಸಂಗ, ಅಥವಾ ನಾವು ಈ ಒಂದು ಸಣ್ಣ ಉದ್ಯೋಗದಿಂದ ಇದೀವಿ, ಹೆಚ್ಚಿನ ಸಲಹೆ ಕಲ್ತಿಲ್ಲ, ಇವೆಲ್ಲ ಬಿಟ್ಟು ನಾವು ಮಾಡ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇತ್ತು ಅಂತಂದ್ರೆ, ಆ ಸಾಮರ್ಥ್ಯ ನಮ್ಮ ಕಡೆಗೆ ಅದ ಅನ್ನೋವಂಥದ್ದು ನಮ್ಮಲ್ಲಿ ಗಟ್ಟಿಯಾಗಿ ನಮ್ಮ ಮನಸ್ಸಿನೊಳಗೆ ತಳ ಊರ್ತು ಅಂತಂದ್ರೆ ಯಾವುದು ಅಸಾಧ್ಯ ಅಲ್ಲ. ನಾವು ಮಾಡ್ತೀವಿ, ನಮ್ಮಲ್ಲಿ ಆ ಸಾಮರ್ಥ್ಯ ಅದ ಅನ್ನುವಂಥ ಛಲ ಹುಟ್ಟಾಕ್ಬೇಕು. ಈ ಸಾಮರ್ಥ್ಯನ ಛಲ ಹುಟ್ಟಾಕ್ಬೇಕಂತಂದ್ರೆ ಈ ನಮ್ಮ ಮನಸ್ಸಿನ ಎದಿ ಒಳಗೆ, ನಮ್ಮ ಮನಸ್ಸಿನೊಳಗೆ, ನಮ್ಮ ಮನಸ್ಸು ಒಂದು ಹೊಲ, ಈ ಹೊಲದೊಳಗೆ ಈ ನಕಾರಾತ್ಮಕ ಅಂಶಗಳ ಕಳೆ ಕಸ ಎಲ್ಲಾನು ಇರ್ತೈತಿ. ಅವನ ಕಿತ್ತು ಒಗದಾಗನ ಅಲ್ಲಿ ಆತ್ಮಸ್ಥೈರ್ಯ, ಛಲ ಹುಟ್ಟಿ ಬರೋದು ಅಲ್ವಾ? ಇನ್ನು ನಾವು ಏನೋ ಒಂದು ಸಾಧನೆ ಹಾದಿ ಒಳಗು ಹೋಗ್ಬೇಕಂತೇಳಿ ಒಂದು ಗಟ್ಟಿ ಮನಸ್ಸು ಮಾಡಿ ಮುಂದೆ ಹೆಜ್ಜೆ ಇಟ್ಟಾಗ
ಕಾಳಜಗ್ಗರು ಭಾಳ ಜನ. ಕುಚೋದ್ಯ, ಹಾಸ್ಯ, ಚುಚ್ಚು ಮಾತು ಇವೆಲ್ಲ ಇದ್ದಿದ್ದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬ. ಯಾಕಂತಂದ್ರೆ ತಾನು ಮಾಡದ್ದನ್ನು ನೋಡ ಆ ಗುಂಪಿಗೆ ಸೇರಿದರು. ಅವ್ರಿಗೇನು ಹಾಸ್ಯ ಮಾಡೋದು, ಕುಚೋದ್ಯ ಮಾಡೋದು, 4 ಮಂದಿ ಮುಂದೆ ಅವನ ಹೀಗಳಿಕೆಯಿಂದ ಅವನ ನೋಡೋದು, ಇವನ್ನೆಲ್ಲ ಮಾಡ್ತಾರಲ್ಲ. ಇವ್ರಿಗೆ ಏನು ವಿಕೃತ ಮನುಷ್ಯನವರು ತರಬೇಕು, ಅಥವಾ ಈ ಮನಸ್ಥಿತಿ ಸರಿ ಇಲ್ಲವ್ರನ್ನ ತಿಳ್ಕೋಬೇಕು, ಅಥವಾ ಹಿತಶತ್ರುಗಳನ್ನ ತರಬೇಕು. ಇವರು ಮಾಡೋದೇನ, ತಾವಂತೂ ಮಾಡೋದಿಲ್ಲ, ಮಾಡೋರಿಗೆ ಮಾಡಿಸ್ಕೊಡೋದಿಲ್ಲ. ಇದವ್ರ ಗುಣಧರ್ಮ. ಅವ್ರು ಹಂಗಂತಾರಂತೇಳಿ ನಾವು ಹಿಂಜರಿದ್ರೆ, ಈ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ, ಒಂದು ಪ್ರತಿಭಾ ಕೊಟ್ಟಿರ್ತಾನೆ. ಅವ ಜಾತಿ ನೋಡಿ ಕೊಡೋದಿಲ್ಲ, ಮೇಲು ಕೀಳು ಅನ್ನೋದು ನೋಡಿ ಕೊಟ್ಟಿರೋದಿಲ್ಲ, ಇವ ಹೆಚ್ಚಿನ ಸಾರಿ ಕಲ್ತಿಲ್ಲ ಅಂತ ಕೊಡೋದಿಲ್ಲ ಅಲ್ವಾ. ಅವ ಕೊಟ್ಟಿದ್ದನ್ನ ಸಮಾಜದ ಅಭ್ಯುದಯಕ್ಕೆ, ಸಮಾಜದ ಅಭಿವೃದ್ಧಿಗೆ ನಾವು ವಿನಿಯೋಗ ಮಾಡಿದರೆ ನಮ್ಮಲ್ಲಿ ಆ ಭಗವಂತ ಕೊಟ್ಟಿದ್ದ ಏನು ಪ್ರತಿಭೆ ಇದಲ್ಲ, ಆ ಪ್ರತಿಭಕ್ಕೂ ಬೆಲೆ ಅಲ್ವಾ. ಇನ್ನು ನಾವು ನಡೀತಿರ್ತೀವಿ, ನಡೆಯುವಾಗ ಇರೋದು ಸಹಜ. ಏನೋ ಮಾಡಬೇಕು, ಸಾಧಿಸ್ಬೇಕು ಅಂತ ಸಾಧನೆ ಹಾದಿಯೊಳಗೆ ನಾವು ಹೊರಟಿರ್ತೀವಿ. ಆ ಹೊತ್ತಿನೊಳಗೆ ಏನಾದರೂ ಸಣ್ಣ ತಪ್ಪಿನಿಂದ ನಾವು ಎಡೆಯೋದಾಗ ನಗೋರು ಭಾಳ ಜನ. ನಗ್ತಾರ ಅಂತಾರೆ, ನಾವು ಕೊಡೋಕ್ಕಾಗೋದಿಲ್ಲ. ಎದ್ದೇಳ್ಬೇಕು, ಮೈ ಝಾಡಿಸಿ ಹೇಳ್ಬೇಕು, ಎದ್ದು ನಿಂತ ಮತ್ತೆ ಮುನ್ನುಗ್ಗಬೇಕು. ಮುನ್ನುಗ್ಗ ಮೊದಲ ನಾವು ಯಾಕೆ ಎಡವಿದೀವಿ ಅನ್ನೋಂಥದ್ದನ್ನ ಅವಲೋಕನ ಮಾಡ್ಕೋಬೇಕು. ನಾವು ಮಾಡಿದ್ದ ತಪ್ಪೇಳಿ ಅದು ನೋಡ್ಬೇಕು, ಅವಲೋಕನ ಮಾಡ್ಬೇಕು. ಮುಂದೆ ಆ ರೀತಿ ತಪ್ಪು ಆಗಲಾರ್ದಂಗೆ ನಡೆಯುವಂಥದ್ದು ಜಾನತನ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಅದಕ್ಕೆ ವಿವೇಚನಾ ಶಕ್ತಿ ಬೇಕು. ನಾವು ಮಾಡ್ತಾ ಇರೋ ಕೆಲಸ ಎಂಥದ್ದು, ಮುಂದೆ ಬರುವಂಥ ತೊಡಕೋಳಿ ಅಂಥವು, ಆ ತೊಡಕನ್ನ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥ ವಿವೇಚನಾ ಶಕ್ತಿನೂ ಬೇಕು. ಧೈರ್ಯ, ಆತ್ಮಸ್ಥೈರ್ಯ, ಛಲ ಇವೆಲ್ಲ ನಮ್ಮಲ್ಲಿ ಇದ್ವು ಅಂತಂದ್ರೆ ವಿಜಯ ನಮ್ಮಿಂದ ದೂರ ಹೋಗುವುದಿಲ್ಲ. ಅದನ್ನ ನಮ್ಮನ್ನ ಕರಿತೈತಿ ಬಾ ಅಂತೇಳಿ. ಇದು ಯಾರೋ ಮಾತು, ಏನೋ ಒಂದು ಕುಚ್ಚುದ್ದ. ಈಗೇನಾಗೈತಿ, ಈ ಒಬ್ಬ ಕೀಳರಿಮೆಗೆ ಒಳಗಾದ ವ್ಯಕ್ತಿ ಏನೋ ಒಂದು ಮಾಡ್ಬೇಕಂದ್ರೆ ಅವನಲ್ಲಿ ತುಳಿತಿರ್ತೈತೆ ಮನುಷ್ಯನೊಳಗೆ. ನಾ ಮಾಡಬೇಕು, ಸಾಧಿಸ್ಬೇಕು, ಆದ್ರೆ ಬಹಿರಂಗವಾಗಿ ವ್ಯಕ್ತ ಮಾಡಕ್ ಆಗುದಿಲ್ಲ. ಅದನ್ನ ಅವ ಬಹಿರಂಗವಾಗಿ ವ್ಯಕ್ತ ಮಾಡಕ್ ಆಗುದಿಲ್ಲ ಅಂತ ಅಂದಾಗ ಅವಂಗ ನೀ ಮಾಡು ಅಂತ ಅನ್ನೋರ್ಬೇಕು. ನಿನ್ನಿಂದ ಸಾಧ್ಯ, ಆ ಸಾಮರ್ಥ್ಯ ನಿನ್ ಕಡೆಗೆ ಅದ ಅಂತೇಳಿ ಅವಂಗ ಬೆಣ್ಣೆ ತಟ್ಟೋರ್ಬೇಕು. ಬೆಣ್ಣೆ ತಟ್ಟೋರು ಎಲ್ಲ ಅಂತಂದಾಗ ಕುಗ್ಗೋದು ಅವಶ್ಯಿಲ್ಲ, ಹೆಜ್ಜೆ ಇಡಬೇಕು, ಮುಂದೆ ಮುನ್ನುಗ್ಗಬೇಕು. ಇವು ಕೆಳರಿಮೆ ಅನ್ನೋದು ಏನಂತಂದ್ರೆ ಅಂಗಿ ಮೇಲೆ ಕುಂತು ಧೂಳೋದು. ಜಾಡಿಸ್ಬೇಕದನ್ನ, ಜಾಡಿಸಿ ಶಡ್ ಹೊಡೆದು ಎದ್ದೇಳ್ಬೇಕು. ನೋಡ್ರಿ, ಈ ಸುಗಮ ಅಲ್ಲದ ಸಾಧನೆಯ ಹಾದಿ ಸುಗಮ ಅಲ್ಲ. ಕಲ್ಲು ಮುಳ್ಳು ಎಲ್ಲ ಇರಬ. ಹೋಗೋತ್ನಾಗ ಕಾಲು ಜಗ್ಗೋರು ಅವರು ಇರ್ತಾವ, ಬಿದ್ದಾಗ ನಗೋರು ಇರ್ತಾವ. ಯಾವುದನ್ನು ನಾವು ನೋಡಬಾರ್ದು. ಒಂದು ಗುರಿ ಇರ್ಬೇಕು, ಗುರಿ ಹಂಗೆ ಹೋಗ್ಬೇಕು. ಆದ್ರೆ ಈ ಕೆಲವು ಜನ ಏನು ಕುಚ್ಚುದ್ದಿ ಜನ ಅಂತ ಅಂತೀವಲ್ಲ, ಅವ್ರ ಏನೋ ಒಂದು ಮಾತಾಡಿದಾಗ, ಕುಚ್ಚುದ್ಯದ ಮಾತಾಡಿದಾಗ, ಹಾಸ್ಯವಾಗಿ ನಮ್ಮನ್ನು ನೋಡಿದಾಗ ಅವ್ರಿಗೆ ಉತ್ತರ ಕೊಡಬಾರ್ದು. ಉತ್ತರ ಕೊಡದೆ ನಾವು ಏನಂತೇಳಿ ಅವರಿಗೆ ನಾವು ಸಾಧಿಸಿ ತೋರಿಸ್ಬೇಕು. ಮಾತು, ಅವರು ಕುಚ್ಚುದ್ಯದ ಮಾತಿಗೆ ನಮ್ಮ ಮಾತು ಉತ್ತರ ಮಾಡೋದು. ನಾವು ಮಾಡಿದಂಥ ಸಾಧನೆ ಏನೈತಲ್ಲ
ಅದವ್ರಿಗೆ ಉತ್ತರ ಅಲ್ವಾ. ಈಗ ನಾವು ಏನೋ ಒಂದು ಕಾರ್ಯದಾಗ ಎಳಿತೀವಿ, ಸೋಲ್ತೇವಿ. ಸೋಲೋ ಕೊನೆ ಅಲ್ಲ, ಮತ್ತೆ ಇನ್ನೂ ಮುಂದೆ ಸಾಕಷ್ಟು ಹಾದಿ ಐತಿ. ಅದರ ಹತ್ರ ಗಮನ ಹರಿಸ್ಬೇಕು. ಸೋಲು ಅನ್ನೋದು ತಾತ್ಕಾಲಿಕ ಇದೆ. ಅವಾಗಿನ ಮಟ್ಟಿಗೆ ಸ್ವಲ್ಪ ಮನಸ್ಸು ನೋವಾಗೋದು ಸಹಜ, ಸುತ್ತೀವಿ. ಅದರಿಂದ ಹತಾಶೆ ಬೇಡ, ಹತಾಶೆ ಒಳಗಾಗೋದು ಬೇಡ. ಹೇಳೋನು ಎದ್ದು ಮತ್ತೆ ಮುನ್ನುಗ್ಗನು. ಅದಕ್ಕೆ ಕೊಚ್ಚಿ ಹೋಗಲಿ ಎದೆಯಿಂದ ಕೀಳರಿಮೆಯ ರೂಪ. ಕೊಚ್ಚಿ ಹೋಗಬೇಕದು. ಈ ಕೀಳರಿಮೆಯನ್ನು ಕೊಚ್ಚಿ, ಆ ಕೊಚ್ಚಿ ಹೋಗ್ಬೇಕದು. ಕೆಚ್ಚಿ ಇರಬೇಕು. ಆ ಕೆಚ್ಚಿನ ಒಂದು ಕಿಚ್ಚೇನದಲ್ಲ, ಅದನ್ನ ಹಚ್ಚಬೇಕು ದೀಪ. ಅದರಲ್ಲಿಂದ ಬೆಳಗಬೇಕು. ನಾ ಯಾರನ್ನು ತೋರಿಸ್ಬೇಕು ಅಂದಾಗ ನಾವೇನು ಸಾಧಿಸ್ತೀವಿ, ಆ ಸಾಧನೆ ಒಂದು ಬೆಲೆ. ಭಗವಂತ ನಮಗೇನು ಒಂದು ಕೊಟ್ಟಾನ, ಈ ಪ್ರತಿಭೆ ಕಲಾ ಅನ್ನೋದು. ಅದು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋದು ಅಲ್ವಾ. ಗೆಳೆಯರೆ, ಈ ಸಂಚಿಕೆ ಒಂದು ಕೀಳರಿಮೆಯನ್ನ ತೆಗೆದು ಹಾಕೋದಕ್ಕೆ ಮಾತ್ರ. ಮುಂದೆ ಮಾತು ಯಾವ ರೀತಿ ಇರಬೇಕು, ನಮ್ಮ ನಡೆಯುವ ಶೈಲಿ ಯಾವ ರೀತಿ ಇರಬೇಕು, ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ಅದರ ಬಗ್ಗೆ ಮುಂದೆ ನಾನು ಸಾಕಷ್ಟು ಸಂಚಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಗೆಳೆಯರೆ, ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಆ ಬಳಿಕ ಈ ಒಂದು ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.